ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ಇವತ್ತಿನ ಈ ವಿಡಿಯೋದಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ SSC ಈ ಒಂದು ಜಾಬ್ಗೆ ನಿಮಗೆ ಇಲ್ಲಿ ನೇಮಕಾತಿನ ಕರೆದಿದ್ದಾರೆ. ಈ ಒಂದು ಜಾಬ್ಗೆ ಅರ್ಜಿನ ಹಾಕೋದಕ್ಕೆ ಆಹ್ವಾನನ ಮಾಡಿದ್ದಾರೆ. ಈ ಒಂದು ಜಾಬ್ಗೆ ನೀವು ವಿದ್ಯಾರ್ಹತೆ ಏನು ಹೊಂದಿರಬೇಕು, ಹಾಗೆ ನಿಮ್ಮ ಏಜ್ ಲಿಮಿಟ್ ಎಷ್ಟಿರಬೇಕು, ಹಾಗೆ ಸ್ಯಾಲ್ರಿ ಹೇಗಿರಬೇಕು, ಮತ್ತು ಯಾವ ರೀತಿ ಅಪ್ಲಿಕೇಶನ್ನ ನೀವು ಇಲ್ಲಿ ಹಾಕ್ಬೋದು, ಈ ಒಂದು ಜಾಬ್ಗೆ SSC ಈ ಒಂದು ಜಾಬ್ಗೆ ಹೇಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು, ಈ ಎಲ್ಲ ಒಂದು ಸಂಪೂರ್ಣವಾದಂತಹ ಒಂದು ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ, ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಈ ಒಂದು ಯಾವುದಾದ್ರೂ ಜಾಬ್ಗೆ ಅಪ್ಲಿಕೇಶನ್ ಹಾಕೋದಿದ್ದರೆ ಅವ್ರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಒಂದು ಜಾಬ್ 12th ಮೇಲೆ ಹಾಕ್ಬೋದಾಗಿರುತ್ತೆ. ಈ ಒಂದು ಯಾರ್ಯಾರೆಲ್ಲ 12th ಪಾಸ್ ಮಾಡಿದ್ದಾರೆ ಅವರು ಈ ಒಂದು ಅಪ್ಲಿಕೇಶನ್ನ ಹಾಕೋದಕ್ಕೆ ಯೋಗ್ಯರಾಗಿರ್ತಾರೆ. ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನೀವೇನಾದರೂ ಬೇಸಿಕ್ಕಿಂದ ಇಂಗ್ಲೀಷ್ ಕಲಿಬೇಕು ಅಂತ ಇದ್ದರೆ ನನ್ನ ಚಾನಲ್ಗೆ ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ, ಹೋಗಿ ದಯವಿಟ್ಟು ನೋಡಿ. ನೀವು ಬೇಸಿಕ್ಕಿಂದ ಇಂಗ್ಲೀಷ್ ಕಲಿಯೋದಕ್ಕೆ ಇಂಟ್ರೆಸ್ಟೆಡ್ ಇದ್ದರೆ ಆ ವಿಡಿಯೋಸ್ನ ನೋಡಿ ನೀವು ಬೇಸಿಕ್ಕಿಂದ ಇಂಗ್ಲೀಷ್ನ ಕಲಿಬೋದಾಗಿರುತ್ತೆ. ಹಾಗೆ ನಿಮಗೆ ಜಾಬ್ ರಿಕ್ವೈರ್ಮೆಂಟ್ ಬೇಕು ಅಂತ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಅದನ್ನು ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಫಸ್ಟ್ ವಿಡಿಯೋನ ನೀವೇ ನೋಡ್ಬೋದು. ಓಕೆ ಫ್ರೆಂಡ್ಸ್, ತಡ ಮಾಡದೆ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಜಾಬ್ ರಿಕ್ವೈರ್ಮೆಂಟ್ನ ಮಾಡಿರುವಂತಹ ಇಲಾಖೆಯ ಹೆಸರು ಬಂದುಬಿಟ್ಟು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅನ್ನುವಂತಹ ಒಂದು ಇಲಾಖೆಯಿಂದ ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಹುದ್ದೆ ಹೆಸರು ಬಂದುಬಿಟ್ಟು ವಿವಿಧ ಹುದ್ದೆಗಳು, ಅಂದರೆ ಯಾವುದಾದ್ರೂ ಹುದ್ದೆಗಳು ಆಗಿರ್ಬೋದು, ವಿವಿಧ ಹುದ್ದೆಗಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆನ ನೀವು ಇಲ್ಲಿ ನೋಡೋದಾದರೆ 3712 ಹುದ್ದೆಗಳು ಖಾಲಿ ಇದೆ. 3712 ಹುದ್ದೆಗಳು ಖಾಲಿ ಇದೆ. ವೇತನ ನೋಡೋದಾದರೆ ಅದೇ ಸೂಚನೆ ಪ್ರಕಾರ, ಅಂದರೆ ಅಲ್ಲಿ ಏನು ಕೊಟ್ಟಿರ್ತಾರೆ ಆ ಒಂದು ವೇತನ ಶ್ರೇಣಿಯ ಪ್ರಕಾರ ಆಗಿರುತ್ತೆ. ಉದ್ಯೋಗ ಸ್ಥಳ ಅಖಿಲ ಭಾರತ, ಅಂದರೆ ಭಾರತದಲ್ಲಿ ಎಲ್ಲಾದ್ರೂ ಕೂಡ ಆನ್ಲೈನ್ ಮೂಲಕ ಅರ್ಜಿನ ಹಾಕ್ಬೋದಾಗಿರುತ್ತೆ. ಇಲ್ಲಿ ಖಾಲಿ ಇರುವ ಹುದ್ದೆಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಹೊರಡಿಸಿದ ಅಧಿಸೂಚನೆ ಪ್ರಕಾರ 3712 DEO JSA LDC ಹುದ್ದೆಗಳು ಖಾಲಿ ಇದೆ. DEO JSA LDC ಈ ಹುದ್ದೆಗಳು ಖಾಲಿ ಇದೆ. ಶೈಕ್ಷಣಿಕ ಅರ್ಹತೆನ ನೀವಿಲ್ಲಿ ನೋಡೋದಾದರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯು ಅಧಿಸೂಚನೆಯ ಪ್ರಕಾರ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಅಥವಾ ವಿಶ್ವವಿದ್ಯಾಲಯದಿಂದ 12ನೇ ತರಗತಿಯಲ್ಲಿ ತೇರ್ಗಡೆ ಹೊಂದಿರಬೇಕು. ಅಂದರೆ ನೀವು ಇಲ್ಲಿ PUC ಪಾಸ್ ಆಗಿರಬೇಕಾಗಿರುತ್ತೆ. ಯಾವುದಾದ್ರೂ ಮಾನ್ಯತೆ ಪಡೆದಿರುವಂತಹ ಸಂಸ್ಥೆಯಿಂದ, ವಿಶ್ವವಿದ್ಯಾಲಯದಿಂದ 12ನೇ ತರಗತಿಯನ್ನು ನೀವಿಲ್ಲಿ ತೇರ್ಗಡೆ ಹೊಂದಿರಬೇಕಾಗಿರುತ್ತೆ. ವಯೋಮಾನ, ಅಂದರೆ ನಿಮ್ಮ ಏಜ್ ಲಿಮಿಟ್ ಎಷ್ಟಿರಬೇಕು ಅಂತ ನೀವಿಲ್ಲಿ ನೋಡೋದಾದರೆ SSC ಈ ಒಂದು ಜಾಬ್ಗೆ ಈ ಹುದ್ದೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯು ಕನಿಷ್ಠ 18 ವರ್ಷ ವಯೋಮಿತಿಯನ್ನು ಪೂರೈಸಿರಬೇಕು ಹಾಗೂ ಗರಿಷ್ಠವಾಗಿ 27 ವರ್ಷದ ವಯೋಮಿತಿಯನ್ನು ಮೀರಿರಬಾರದು. ಅಂದರೆ ನೀವು 18 ವರ್ಷ ದಾಟಿರಬೇಕು ಮತ್ತು 27 ವರ್ಷದ ಒಳಗಡೆ ಇರಬೇಕು. ನಾನು ಹೇಳ್ತಾ ಇರ್ತೀನಿ, ಪ್ರತಿಯೊಂದಕ್ಕೂ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ 18 ವರ್ಷ ಕಂಪ್ಲೀಟ್ ಆಗಿರಲೇಬೇಕು. 18 ವರ್ಷ ಕಂಪ್ಲೀಟ್ ಆಗಿರೋರು ಮಾತ್ರ ಈ ಒಂದು ಜಾಬ್ಗೆ ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ. ಹಾಗೆ ಇಲ್ಲಿ ಗರಿಷ್ಠ ವಯಸ್ಸು ಬಂದುಬಿಟ್ಟು 27 ವರ್ಷದ ಒಳಗಿರಬೇಕು. 27 ವರ್ಷದ ಒಳಗಿರೋರು ಈ ಒಂದು ಜಾಬ್ಗೆ ಅಪ್ಲಿಕೇಶನ್ನ ಹಾಕ್ಬೋದು. ನೀವಿಲ್ಲಿ ಅರ್ಜಿ ಶುಲ್ಕದ ವಿವರ ನೋಡೋದಾದರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯು ತಮ್ಮ ಪ್ರವರ್ಗದ ಆಧಾರದ ಮೇಲೆ ಅರ್ಜಿ ಶುಲ್ಕವನ್ನು ಪಾವತಿಸಬೇಕು. ಅಂದರೆ ನಿಮ್ಮ ಒಂದು ಯಾವುದು ಕೆಟಗರಿ ಇರುತ್ತೆ ಆ ಒಂದು ಕೆಟಗರಿಯ ಆಧಾರದ ಮೇಲೆ ನೀವು ಇಲ್ಲಿ ಅರ್ಜಿನ ಹಾಕ್ಬೋದಾಗಿರುತ್ತೆ. ಇತರೆ ಹಿಂದುಳಿದ ಪುರುಷ ಅಭ್ಯರ್ಥಿಗಳು 100 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕು. ಅಂದರೆ ನೀವು ಹಿಂದುಳಿದ ವರ್ಗದ ಪುರುಷ ಅಭ್ಯರ್ಥಿಗಳಾಗಿದ್ದರೆ 100 ರೂಪಾಯಿನ ಪಾವತಿಸಬೇಕಾಗಿರುತ್ತೆ. ಮಹಿಳಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ PWBD ಅಭ್ಯರ್ಥಿಗಳಿಗೆ ಶುಲ್ಕದ ವಿನಾಯಿತಿಯನ್ನು ಮಾಡಲಾಗಿದೆ. ಅಂದರೆ ನೀವೇನಾದರೂ SC ST ಆಗಿದ್ದರೆ, ಮಹಿಳೆಯರಾಗಿದ್ದರೆ ಅಥವಾ PWBD ಈ ಒಂದು ಆಗಿದ್ದರೆ ಅವರಿಗೆ ಒಂದು ಶುಲ್ಕದ ವಿನಾಯಿತಿ, ಅಂದರೆ ಶುಲ್ಕ ಏನು ಇರೋದಿಲ್ಲ ಅದರಲ್ಲಿ, ಅಥವಾ ಕಡಿದು ಮಾಡಿರ್ತಾರೆ, ಶುಲ್ಕದ ವಿನಾಯಿತಿನ ಮಾಡಿರ್ತಾರೆ. ಅಭ್ಯರ್ಥಿಯು ಅರ್ಜಿ ಶುಲ್ಕವನ್ನು ಆನ್ಲೈನ್ ಮುಖಾಂತರ ಪಾವತಿಸಬೇಕು. ನೀವು ಏನು ಅಪ್ಲಿಕೇಶನ್ನ ಹಾಕೋದಕ್ಕೆ ಹೋಗ್ತೀರಾ ಆಗಲೇ ಕೂಡ ನೀವಿಲ್ಲಿ ಆನ್ಲೈನಲ್ಲಿ ಒಂದು ಶುಲ್ಕವನ್ನು ನೀವಿಲ್ಲಿ ಪಾವತಿಸಬೇಕಾಗಿರುತ್ತೆ. ಹಾಗೆ ಹುದ್ದೆಗಳಿಗೆ ಅರ್ಜಿನ ಹೇಗೆ ಹಾಕೋದು ಅಂತ ನೀವಿಲ್ಲಿ ಕೇಳೋದಾದರೆ, ನಾವು ಈಗ ಅಪ್ಲಿಕೇಶನ್ನ ಹಾಕಬೇಕು, ಆ ಅಪ್ಲಿಕೇಶನ್ನ ಹೇಗೆ ಹಾಕೋದು ಅಂತ ನೀವಿಲ್ಲಿ ಕೇಳೋದಾದರೆ
ಅರ್ಜಿ ಸಲ್ಲಿಸುವ ಮೊದಲು ಅಭ್ಯರ್ಥಿಯು ಅಧಿಸೂಚನೆಯನ್ನು ಸರಿಯಾಗಿ ಓದಿ ಅರ್ಥೈಸಿಕೊಂಡು ನಂತರ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವುದು ಒಳ್ಳೆಯದು. ನೀವು ಅರ್ಜಿ ಹಾಕೋದಕ್ಕೆ ಮತ್ತು ಯಾವುದಾದ್ರೂ ಅರ್ಜಿ ಹಾಕೋದಕ್ಕೆ ಮುಂಚೆ ನೀವು ಅಲ್ಲಿ ಕೊಟ್ಟಿರುವಂತಹ ಅಧಿಸೂಚನೆಯನ್ನು ಸರಿಯಾಗಿ ಓದಿಕೊಂಡು ಮತ್ತು ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಅರ್ಜಿ ಸಲ್ಲಿಸುವ ದಿನಾಂಕ 2 ಏಪ್ರಿಲ್ 2024ರಿಂದ ಆರಂಭವಾಗಿ ಮೇ 1/1/2022ರವರೆಗೆ ಚಾಲ್ತಿ ಇರುತ್ತದೆ. ಇಲ್ಲಿ 2024 ಮೇ ಅಂದರೆ ಇವಾಗಲೇ ಏಪ್ರಿಲ್ ಎಂಡಿಂಗಿಗೆ ಬಂದಿದ್ದೀವಿ ನಾವು. ಏಪ್ರಿಲ್ 2ಕ್ಕೆ ಸ್ಟಾರ್ಟ್ ಆಗಿದೆ. ನಾವಿಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಡೇಟ್ ಏಪ್ರಿಲ್ 2ಕ್ಕೆ ಸ್ಟಾರ್ಟ್ ಆಗಿ ಮೇ 1 ಕ್ಲೋಸ್ ಆಗುತ್ತೆ. ಸೊ ಬೇಗ, ತುಂಬ ಟೈಮ್ ಇಲ್ಲ, ಬೇಗ ಹೋಗಿ ಅಪ್ಲಿಕೇಶನ್ ಹಾಕೋಣ ಅಂತವ್ರು ಬೇಗನೆ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ಅಭ್ಯರ್ಥಿಯು ಅರ್ಜಿಯನ್ನು ನಿಗದಿಪಡಿಸಿದ ಕೊನೆಯ ದಿನಾಂಕದ ಒಳಗೆ ಸಲ್ಲಿಸಬೇಕು. ನಂತರ ಸಲ್ಲಿಸಿದ ಯಾವುದೇ ಅರ್ಜಿಯನ್ನು ಪರಿಗಣಿಸಲಾಗುವುದಿಲ್ಲ. ಇಲ್ಲಿ ಏನು ಒಂದು ಡೇಟ್ನ ಕೊಟ್ಟಿದ್ದಾರೆ, ಏಪ್ರಿಲ್ 2ರಿಂದ ಮೇ 1ರ ಒಳಗೆ. ಈ ಒಂದು ಡೇಟ್ನಲ್ಲೇ ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿರ್ತದೆ. ಮೇ 1 ಕಳೆದ ಮೇಲೆ ನೀವು ಅಪ್ಲಿಕೇಶನ್ ಹಾಕಿದರೆ ಅಂತಹ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. ಅರ್ಜಿ ಸಲ್ಲಿಸುವಾಗ ಅಧಿಕೃತ ವೆಬ್ಸೈಟ್ ಇಲ್ಲವೇ ಕೆಳಗೆ ನೀಡಲಾದ ಅರ್ಜಿ ಸಲ್ಲಿಸುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನೀವು ಅರ್ಜಿ ಹಾಕುವಾಗ ಅಧಿಕೃತವಾಗಿರುವಂತಹ ಒಂದು ವೆಬ್ಸೈಟ್ ಮೂಲಕ ಹಾಕ್ಬೋದು ಅಥವಾ ಯಾವುದಾದ್ರೂ ಅವ್ರು ಕೊಟ್ಟಿರುವಂತಹ ಒಂದು ಲಿಂಕ್ ಮೂಲಕ ಅರ್ಜಿನ ಹಾಕ್ಬೋದು. ನಂತರ ಅಧಿಕೃತ ಪೇಜ್ ತೆಗೆದುಕೊಳ್ಳುತ್ತದೆ. ಪೇಜ್ನಲ್ಲಿ ಕೆಳಗೆ ನೀಡಲಾಗಿರುವ ಎಲ್ಲ ದಾಖಲೆಗಳನ್ನು ಸರಿಪಡಿಸಿಕೊಂಡು ಇಟ್ಟುಕೊಳ್ಳಿ. ಅಲ್ಲಿ ಆ ಒಂದು ಪೇಜ್ ಓಪನ್ ಆದಮೇಲೆ ನಿಮಗೆ ಅಲ್ಲಿ ದಾಖಲೆಗಳನ್ನ ಕೇಳಿರ್ತಾರೆ. ಆ ದಾಖಲೆಗಳನ್ನೆಲ್ಲ ನೀವು ಇಲ್ಲಿ ಸರಿ ಮಾಡಿಕೊಂಡು ಇಟ್ಕೋಬೇಕಾಗಿರುತ್ತೆ. ನಂತರ ಎಲ್ಲ ದಾಖಲೆಗಳನ್ನು ಅರ್ಜಿ ಸಲ್ಲಿಸುವಾಗ ಲಗತ್ತಿಸಬೇಕು. ಅವ್ರು ಏನೇನೆಲ್ಲ ದಾಖಲೆಗಳನ್ನು ಕೇಳಿರ್ತಾರೆ ಆ ಎಲ್ಲ ದಾಖಲೆಗಳನ್ನು ನೀವು ಅರ್ಜಿ ಸಲ್ಲಿಸುವಾಗ ಅಲ್ಲಿ ಹಾಕಬೇಕಾಗಿರುತ್ತೆ. ಲಗತ್ತಿಸಿದ ಎಲ್ಲ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ಅಲ್ಲಿ ಏನೇನೆಲ್ಲ ಕೇಳಿರ್ತಾರೆ ಅದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದೀನಿ. ಆ ಒಂದು ಪ್ರೊಸೀಜರ್ನಲ್ಲೇ ನೀವು ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ. ಎಲ್ಲ ದಾಖಲೆಗಳನ್ನು ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ನ ಮಾಡಬೇಕಾಗಿರುತ್ತೆ. ದಾಖಲಾತಿಗಳ ಜೊತೆಗೆ ಅಭ್ಯರ್ಥಿಯ ಸಹಿ, ಭಾವಚಿತ್ರ ಹಾಗೂ ಹೆಬ್ಬೆರಳಿನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ನೀವು ಅಲ್ಲಿ ಏನೇನು ದಾಖಲಾತಿಗಳನ್ನು ಕೇಳಿರ್ತಾರೆ ಆ ದಾಖಲಾತಿಗಳ ಜೊತೆಗೆ ನಿಮ್ಮ ಒಂದು ಸಿಗ್ನೇಚರ್ ಮತ್ತು ನಿಮ್ಮದು ಒಂದು ಫೋಟೋ ಮತ್ತು ಹೆಬ್ಬೆರಳನ್ನು ಸ್ಕ್ಯಾನ್ ಕೂಡ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅಲ್ಲಿ ಏನೇನೆಲ್ಲ ಕೇಳಿರ್ತಾರೆ ಆ ದಾಖಲೆಗಳ ಜೊತೆಗೆ ನಿಮ್ಮದು ಒಂದು ಸಿಗ್ನೇಚರ್ ಮತ್ತು ಭಾವಚಿತ್ರ ಮತ್ತು ಹೆಬ್ಬೆರಳಿನ ಸ್ಕ್ಯಾನ್ ಕೂಡ ಮಾಡಬೇಕಾಗಿರುತ್ತೆ. ನಂತರ ಲಗತ್ತಿಸಿದ ಎಲ್ಲ ದಾಖಲೆಗಳನ್ನು ಪುನಃ ಪರಿಶೀಲಿಸಿ ಏನಾದರೂ ತಪ್ಪಿದ್ದರೆ ಸರಿಪಡಿಸಿಕೊಳ್ಳಿ. ಅಲ್ಲೆಲ್ಲ ಏನು ನೀವು ಅಪ್ಲೋಡ್ನ ಮಾಡಿರ್ತೀರ ಆ ದಾಖಲೆಗಳನ್ನು ಮತ್ತೆ ಇನ್ನೊಂದು ಸಲ ನೀವಿಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಕೊನೆಯಲ್ಲಿ ನಿಮ್ಮ ಪ್ರವರ್ಗದ ಆಧಾರದ ಮೇಲೆ ಅರ್ಜಿ ಶುಲ್ಕವನ್ನು ಪಾವತಿಸಿ. ನಾನು ಹೇಳಿದ್ನಲ್ವ, ಆ ಒಂದು ಪ್ರವರ್ಗ ಕ್ಯಾಟಗರಿ ಮೇಲೆ ನಿಮಗೆ ಅಪ್ಲಿಕೇಶನ್ ಫೀಸ್ನ ಮಾಡಿರ್ತಾರಲ್ವ, ಆ ಒಂದು ಫೀಸ್ನ ನೀವು ಯಾವ ಕ್ಯಾಟಗರಿಲಿದ್ದೀರಾ, ಯಾವ ಇದರಲ್ಲಿದ್ದೀರಾ ಅಂತ ನೋಡಿಬಿಟ್ಟು ನೀವು ಫೀಸ್ನ ಹಾಕಬೇಕಾಗಿರುತ್ತೆ. ಕೊನೆಯಲ್ಲಿ ಸಲ್ಲಿಸು ಬಟನನ್ನು ಕ್ಲಿಕ್ ಮಾಡಿ ನಿಮ್ಮ ಅರ್ಜಿ ನಮೂನೆಯನ್ನು ಪೂರ್ಣಗೊಳಿಸಿ. ಅಲ್ಲಿ ಇದೆಲ್ಲ ಪ್ರೊಸೀಜರ್ ಆದಮೇಲೆ ಕೊನೆಯಲ್ಲಿ ಸಲ್ಲಿಸು ಅನ್ನುವಂತಹ ಒಂದು ಬಟನ್ನ ನೀವು ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ. ಗಮನದಲ್ಲಿಟ್ಟುಕೊಳ್ಳಬೇಕಾದ ವಿಷಯವೇನೆಂದರೆ ಅಭ್ಯರ್ಥಿಯು ಅರ್ಜಿಯನ್ನು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಸಲ್ಲಿಸಬೇಕು. ನಂತರ ಸಲ್ಲಿಸಿದ ಯಾವುದೇ ಅರ್ಜಿಯನ್ನು ನಾನು ಹೇಳಿದೆ ಅಲ್ವಾ, ಅಲ್ಲಿ ಕೊಟ್ಟಿರುವಂತಹ ಒಂದು ಡೇಟ್ ಒಳಗಡೆ ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ನಂತರ ಯಾವುದಾದ್ರೂ ಅಪ್ಲಿಕೇಶನ್ ಹಾಕಿದರೆ ಅವರು ತೊಗೊಳೋದಿಲ್ಲ. ನಂತರ ಅರ್ಜಿ ಸಲ್ಲಿಸಿದ ಪ್ರತಿಯೊಂದು ಡೌನ್ಲೋಡ್ ಮಾಡಿಕೊಂಡು ಇಟ್ಕೋಬೇಕಾಗಿರುತ್ತೆ. ಪರೀಕ್ಷೆ ಸಮಯದಲ್ಲಿ ಸಹಕಾರ ಅಂದರೆ ನೀವು ಏನು ಅಪ್ಲಿಕೇಶನ್ನ ಹಾಕಿರ್ತೀರಾ ಆ ಒಂದು ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗಿರುತ್ತೆ. ಅದು ನಿಮಗೆ ಎಕ್ಸಾಮ್ ಟೈಮ್ನಲ್ಲಿ ಯೂಸ್ ಆಗುತ್ತೆ. ಈ ಎಲ್ಲ ಸೂಚನೆಗಳನ್ನು ನೀವು ಇಟ್ಕೊಂಡು ಆನ್ಲೈನ್ನಲ್ಲಿ ಅರ್ಜಿನ ಹಾಕಬೇಕಾಗಿರುತ್ತೆ. ನಾನು ಇಷ್ಟು ಹೇಳಿದ್ನಲ್ವ, ಯಾವ ರೀತಿಯಾಗಿ ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು, ಯಾವ ಪ್ರೊಸೀಜರಲ್ಲಿ ಹಾಕ್ಬೋದು ಅಂತ ಹೇಳಿದೆ ಅಲ್ವ, ಆ ಪ್ರೊಸೀಜರ್ನಲ್ಲಿ ನೀವು ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ. ಹುದ್ದೆಗೆ ಸಂಬಂಧಿಸಿದ ಪ್ರಮುಖ ದಿನಾಂಕಗಳು ಅಂದರೆ ನೀವು ಯಾವ ಡೇಟ್ನೊಳಗಡೆ ಹಾಕಬೇಕು ಅಂತ ನಾನು ಆವಾಗಲೇ ಹೇಳಿದೆ. ಏಪ್ರಿಲ್ 2, 2024ರಿಂದ ಸ್ಟಾರ್ಟ್ ಆಗಿದೆ. ಮೇ 1ರೊಳಗೆ ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ. ಮೇ 1ರೊಳಗೆ ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ತುಂಬ ದಿನ ಟೈಮ್ ಇಲ್ಲ. ಸೊ ಹಾಗಾಗಿ ಬೇಗ ಬೇಗ ಇಂಟ್ರೆಸ್ಟ್ ಇರೋರು ದಯವಿಟ್ಟು ಬೇಗ ಹೋಗಿ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ನೀವೇನಾದರೂ ಈ ಒಂದು ಜಾಬ್ಗೆ ಅಪ್ಲಿಕೇಶನ್ನ ಹಾಕಬೇಕು ಅಂತ ಇದ್ದರೆ ಸರಿಯಾಗಿ ನೀವು ಅಧ್ಯಯನವನ್ನು ಮಾಡಬೇಕಾಗಿರುತ್ತೆ. ಯಾಕಂದರೆ ಈ ಒಂದು ಜಾಬ್ಗೆ ನೀವು ತುಂಬಾ ಪ್ರಿಪೇರ್ ಆಗಿರಬೇಕಾಗಿರುತ್ತೆ. ಈ ಒಂದು ಪರೀಕ್ಷೆ ಸಮಯದಲ್ಲಿ ನೀವು ಹೆಚ್ಚಿನ ಅಂಕಗಳನ್ನು ತಗೋಬೇಕು ಅಂತ ಇದ್ದರೆ ದಯವಿಟ್ಟು ತುಂಬ ಚೆನ್ನಾಗಿ ಓದ್ಕೋಬೇಕು. ಆ ಒಂದು ಪರೀಕ್ಷೆಗೆ ಏನು ಬೇಕು ಎಲ್ಲ ಒಂದು ಟಾಪಿಕ್ನ ನೀವು ಇಲ್ಲಿ ಓದ್ಕೋಬಹುದಾಗಿರುತ್ತೆ. ಈ ಒಂದು ಅರ್ಜಿ ಸಲ್ಲಿಸುವ ಯಾವ ಅಭ್ಯರ್ಥಿಗಳು ಇರ್ತಾರೆ ಅವರು ಅಧ್ಯಯನವನ್ನು ನಡೆಸಿ ಪರೀಕ್ಷಾ ಕೇಂದ್ರಕ್ಕೆ ಪಡೆದುಕೊಳ್ಳಿ. ನೀವು ತುಂಬ ಚೆನ್ನಾಗಿ ಓದಿದ್ರೆ ಈ ಒಂದು ಜಾಬ್ಗೆ ನೀವು ಇಲ್ಲಿ ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ. ಈ ಒಂದು ಇದಕ್ಕೋಸ್ಕರ ನೀವು ಇಲ್ಲಿ ಅಪ್ಲಿಕೇಶನ್ನ ಹಾಕ್ಕೊಂಡು ತುಂಬಾ ಸ್ಟಡಿ ಮಾಡಬೇಕಾಗಿರುತ್ತೆ. ನೀವು ಸ್ಟಡಿ ಮಾಡಿ ತುಂಬಾ ಎಫರ್ಟ್ ಹಾಕಿ ಈ ಒಂದು ಎಕ್ಸಾಮ್ನ ಬರೆದ್ರಂದರೆ ನಿಮಗೆ ಈ ಒಂದು ಪಕ್ಕಾ ರಿಸಲ್ಟು ಸಿಗ್ತಾ ಹೋಗುತ್ತೆ.
ಹಾಗಾದರೆ ನಿಮಗೆ ಈ ಒಂದು ಆಯ್ಕೆನ ಹೇಗೆ ಮಾಡ್ತಾರೆ? ಈ ಒಂದು ಜಾಬ್‌ಗೆ ನಿಮ್ಮನ್ನ ಹೇಗೆ ಆಯ್ಕೆ ಮಾಡ್ತಾರೆ ಅಂತ ನೋಡೋದಾದರೆ, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಎಲ್ಲ ಅಭ್ಯರ್ಥಿಗಳಿಗೆ ಮೊದಲು ಪೂರ್ವಭಾವಿ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ನಂತರ ಮೆನ್ಸ್ ಪರೀಕ್ಷೆ ನಡೆಸುವ ಮೂಲಕ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ನಿಮಗೆ ಈ ಹುದ್ದೆಗೆ ಅಪ್ಲಿಕೇಶನ್ನ ಹಾಕಬೇಕು ಅಂತ ಇದ್ದರೆ ನಿಮಗೆ ಪೂರ್ವಭಾವಿ ಪರೀಕ್ಷೆ ಅನ್ನುವಂತಹ ಒಂದು ಎಕ್ಸಾಮ್‌ನ ಮಾಡ್ತಾರೆ. ನಂತರ ಮೆನ್ಸ್ ಪರೀಕ್ಷೆ ಅನ್ನುವಂಥ ಒಂದು ಎಕ್ಸಾಮ್‌ನ ಮೂಲಕ ನಿಮ್ಮನ್ನ ಆಯ್ಕೆನ ಮಾಡ್ಕೊತಾರೆ. ವೇತನ ಶ್ರೇಣಿ ನೋಡೋದಾದರೆ ನಿಮಗೆ ಇಲ್ಲಿ ಎಷ್ಟು ಸ್ಯಾಲ್ರಿನ ಕೊಡ್ತಾರೆ ಅಂತ ನೀವಿಲ್ಲಿ ನೋಡೋದಾದರೆ, ಈ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಅಧಿಸೂಚನೆ ಪ್ರಕಾರ ಮಾಸಿಕವಾಗಿ ರೂಪಾಯಿ 19,900 ರೂಪಾಯಿಂದ 29,900 ರೂಪಾಯಿವರೆಗೆ ವೇತನವನ್ನು ಕೊಡ್ತಾರೆ. ನೀವು ಸ್ಟಾರ್ಟಿಂಗ್ ಹೋದಾಗ 19,000 ಇನ್ನು ₹100 ಕಮ್ಮಿ 20,000, 20,000ದಿಂದ 29,900 ರೂಪಾಯಿ, ಅಂದರೆ ಇನ್ನು ₹100 ಕಮ್ಮಿ 30,000 ಇಲ್ಲಿವರೆಗೂ ವೇತನನ ನಿಮಗೆ ಕೊಡ್ತಾರೆ. ನೀವು ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕಿ ನೀವೇನಾದರೂ ಪಾಸ್ ಆದ್ರಿ ಅಂತ ಇದ್ದರೆ 19,900 ರೂಪಾಯಿ ಸ್ಟಾರ್ಟಿಂಗಿಂದ ಇರುತ್ತೆ. ಈ ಒಂದು ವೇತನ ನೀವು ಈ ಒಂದು ಜಾಬ್ಗೆ ತೊಗೋಬೋದಾಗಿರುತ್ತೆ. ನಿಮಗೆ ಇಲ್ಲಿ ಒಂದು ವೆಬ್ಸೈಟ್ನ ಕೊಟ್ಟಿರ್ತೀನಿ, ಹೋಗಿ ದಯವಿಟ್ಟು ಆ ವೆಬ್ಸೈಟ್ ಮೂಲಕ ನೀವು ಅಪ್ಲಿಕೇಶನ್ನ ಹಾಕ್ಕೊಂಡು ಇಂಟ್ರೆಸ್ಟ್ ಇರೋರು ಹೋಗಿ ಬೇಗ ಎಕ್ಸಾಮ್ಗೆ ಪ್ರಿಪೇರ್ ಆಗಿ, ಹಾಗೆ ಮೊದಲನೇದಾಗಿ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ಯಾಕೆಂದರೆ ತುಂಬ ಟೈಮ್ ಇಲ್ಲ. ಅಪ್ಲಿಕೇಶನ್ನ ಹಾಕ್ಕೊಂಡು ಅವರು ಏನು ಡೇಟ್ನ ಕೊಡ್ತಾರೆ ಎಕ್ಸಾಮ್ ಬರೆಯೋದಕ್ಕೆ, ಆ ಒಂದು ಡೇಟಲ್ಲಿ ನೀವು ಹೋಗಿ ಎಕ್ಸಾಮ್ನ ಬರೆದು ತುಂಬ ಚೆನ್ನಾಗಿ ಮಾರ್ಕ್ಸ್ ತಗೊಂಡು ಈ ಒಂದು ಜಾಬ್ಗೆ ಕ್ವಾಲಿಫೈ ಆಗಿ ಅಂತ ಹೇಳ್ತಾ ಇವತ್ತಿಗೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ನಿಮಗೆ ಬೇಸಿಕ್ಕಿಂದ ಇಂಗ್ಲೀಷ್ ಕಲಿಯುವಂತಹ ಒಂದು ವಿಡಿಯೋ ಆಗಿರ್ಬೋದು, ಅಥವಾ ಜಾಬ್ ರಿಕ್ವೈರ್ಮೆಂಟ್ ಆಗಿರ್ಬೋದು, ಯಾವುದಾದ್ರೂ ಹಾಗೆ ನಿಮಗೆ ಗೃಹಲಕ್ಷ್ಮಿ ಅಪ್ಡೇಟ್ ಆಗಿರ್ಬೋದು, ಅಥವಾ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಇಂತಹ ಹಲವಾರು ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ಇರುವಂತಹ ಎಲ್ಲ ವೀಡಿಯೋಸ್ನ ನೋಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಆಗಿರೋದ್ರಿಂದ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನಿಮಗೆ ಈ ವಿಡಿಯೋ ಹೇಗೆ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗಬೇಕಲ್ವಾ. ಸೊ ಹಾಗಾಗಿ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಯಾರಾದರೂ ಜಾಬ್ಗೆ ಟ್ರೈ ಮಾಡ್ತಾಯಿದ್ರೆ, ಸೆಕೆಂಡ್ PU ಓದಿ ಮನೆಯಲ್ಲಿ ಕೂತಿದ್ರೆ ಅವರಿಗೆ ಈ ಒಂದು ವೀಡಿಯೋಸ್ನ ಶೇರ್ ಮಾಡಿ. ಇದರಿಂದ ಅವ್ರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕೀಪ್ ವಾಚಿಂಗ್ ಮೈ ಚಾನಲ್.